ಇದರಲ್ಲಿ ಇನ್ನೊಂದೇನು ಅಂದರೆ ನೀವು ಸೆಲ್ಫಿ ಸ್ಟಿಕ್ಕಲ್ಲಿ ಹಾಕಿ ಕೆಳಗಡೆ ಒಂದು ಸ್ಟ್ಯಾಂಡ್ ಮೌಂಟ್ ಮಾಡಿ ಇಟ್ಟು 360 ವ್ಯೂವಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿ ನೀವು ಒಂದು 360 ವ್ಯೂ ಕ್ಯಾಮ್ರಾನ ರೌಂಡ್ ಹೊಡೆದಾಗ ಕೂಡ ನೀವು ಆ ವಿಡಿಯೋನ ರೆಕಾರ್ಡಿಂಗ್ ಮಾಡ್ಕೋಬೋದು. ಸ್ನೇಹಿತರೆ, ಇದು ಇನ್ಸ್ಟಾ 360 ಅವರ ಇನ್ವಿಸಿಬಲ್ ಸ್ಟಿಕ್ಕು. ನಾನು ಇನ್ಸ್ಟಾ 360 ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ ನಿಮಗೆ ಇಲ್ಲಿ ಮೈಕ್ ಕೂಡ ಹಾಕೋಬೋದು. ಮೈಕ್ ಹಾಕೊಳ್ಳೋದಕ್ಕೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಮೇಲೆ ಕೂಡ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ನೀವು ಮೇಲಾದರೂ ಮೈಕ್ ಹಾಕೋಬೋದು, ಇಲ್ಲ ಕೆಳಗಾದರೂ ಮೈಕ್ ಹಾಕೋಬೋದು, ಪ್ರಾಬ್ಲಮ್ ಇಲ್ಲ. ಇಲ್ಲ ನೀವು ಮೇಲ್ಗಡೆ ಲೈಟಿಂಗ್ ಕನೆಕ್ಟ್ ಮಾಡಿಕೊಂಡು ಕೆಳಗೆ ಮೈಕ್ ಇಟ್ಕೊಳ್ತೀರ ಅಂದರೆ ಅದು ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಇದನ್ನು ನಾವು ಬೈಕಿಗೆ ಯಾವ ಜಾಗದಲ್ಲೂ ಬೇಕಾದ್ರೂ ಹಾಕೋಬೋದು. ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ AV ಕನ್ನಡಿಗ. ಆ್ಯಕ್ಚುಲಿ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂದ್ಕೊಳ್ತಾ ಇರೋದು, ನಾನು ರೈಡಿಂಗೋಸ್ಕರ ಪರ್ಚೇಸ್ ಮಾಡಿರೋಂಥ ಕ್ಯಾಮ್ರಾ ಬಂದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇರೋಂಥ ಕ್ಯಾಮ್ರಾನೇ. ಮಾಮೂಲಿಯಾಗಿ ಬೈಕ್ ರೈಡಿಂಗಿಗೆ ಎಲ್ಲರೂ ಯೂಸ್ ಮಾಡೋದು ಬಂದು GoPro ಯೂಸ್ ಮಾಡ್ತಾರೆ. ಬಟ್ ನಾನು GoPro ಬಿಟ್ಟು ಬೇರೆ ತೊಗೊಂಡಿದ್ದೀನಿ, ಇನ್ಸ್ಟಾ 360. ಸೊ ಈ ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಜನ ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಒಂದು ಸೂಪರ್ ಆಗಿರುವಂಥ ಕ್ಯಾಮ್ರಾ ಅಂತ ಎಲ್ಲರಿಗೂ ಗೊತ್ತು. 360 ವ್ಯೂ ಬರುತ್ತೆ ಇದರಲ್ಲಿ, ವಿಡಿಯೋ ರೆಕಾರ್ಡಿಂಗು ಮತ್ತು ಫೋಟೋ ಕೂಡ 360 ವ್ಯೂ ಬರುತ್ತೆ. ಸುಮಾರು ಜನ ಆ್ಯಕ್ಚುಲಿ ಇದರಲ್ಲಿ ಫೋಟೋ ತೆಗೆದಿರೋದು ಯಾರೂ ಅಪ್ಲೋಡ್ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಫೋಟೋ ಕೂಡ 360 ವ್ಯೂ ಬರುತ್ತೆ. ನೀವು ಫೋಟೋನ ಕೆಲವೊಂದು ಫೇಸ್ಬುಕ್ಕಲ್ಲಿ ನೀವು ಒಂದು ಫೋಟೋ ಇಮೇಜ್ ನೋಡಿರ್ತೀರ, ಜಸ್ಟ್ ಹಿಂಗೆ ರೊಟೇಷನ್ ಮಾಡ್ಬೋದು. ಸೈಡಲ್ಲಿ ಸಿಂಬಲ್ ಕೊಟ್ಟಿರ್ತಾನೆ, ಫೋಟೋ ನಮಗೆ ಯಾವ ಸೈಡಿಗೆ ಬೇಕು ಆ ಸೈಡಿಗೆ ಇದು ರೊಟೇಷನ್ ಮಾಡ್ಕೋಬೋದು. ಆ ಥರ ಫೋಟೋ ಕೂಡ ಇದರಲ್ಲಿ ತೆಗಿಬೋದು. ಇದರ ಪ್ರೈಸ್ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನಾನು ಪರ್ಚೇಸ್ ಮಾಡಿರೋವಂಥದ್ದು ಇನ್ವಿಸಿಬಲ್ ಸ್ಟಿಕ್ಕು. ಈ ಸ್ಟಿಕ್ಕು ಕೂಡ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಕ್ವಾಲಿಟಿ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ಇನ್ಸ್ಟಾ 360 ಕಂಪ್ನಿಯವ್ರದ್ದೇ. ಇದರಲ್ಲಿ ಬೇರೆ ಬ್ರ್ಯಾಂಡ್ ಕೂಡ ಬರುತ್ತೆ. ಬೇರೆ ಬ್ರ್ಯಾಂಡ್ ನಾನು ನೋಡಿದೆ, ಬಟ್ ಅದು ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು. ಬಟ್ ನಾನು ಅದು ಬೇಡ, ಇನ್ಸ್ಟಾ 360 ಇರಲಿ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಕೂಡ ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ಮೆಟಲ್ ಕೇಸ್. ಈ ಇನ್ಸ್ಟಾ 360ಗೆ ಮೆಟಲ್ ಕೇಸ್ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅನ್ನೋದು, ಅಕಸ್ಮಾತ್ ರೈಡಿಂಗಲ್ಲಿ ಏನಾದರೂ ಮಿಸ್ಸಾಗಿ ಕೆಳಗೆ ಬಿದ್ದರೆ ಏನೂ ಆಗೋದಿಲ್ಲ. ಮೇಯ್ನ್ ರೀಸನ್ನು ಅನ್ಕೋಬೋದು, ಮುಂದೆ ಲೆನ್ಸ್ ಇರುತ್ತೆ, ಲೆನ್ಸ್ ಸ್ವಲ್ಪ ಮುಂದೆ ಇರುತ್ತೆ, ಅದು ಕ್ಯಾಮ್ರಾ ಅದು ಅಂತ, ಅದಕ್ಕೆ ಏಟ್ ಬಿಡ್ಬೋದು ಅಂತ. ಅದಕ್ಕೋಸ್ಕರ ಅಂತಲೂ ಲೆನ್ಸ್ ಗಾರ್ಡ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಇದು ಬಂದು ಬೈಕ್ ಮೌಂಟೆಡ್. ಈ ಬೈಕ್ ಮೌಂಟೆಡ್ ಬಂದು ಸುಮಾರು ರೀತಿಯಲ್ಲಿ ನಮಗೆ ಯೂಸ್ ಆಗುತ್ತೆ. ನೀವು ಮುಂದೆ ಹ್ಯಾಂಡಲ್ಗೆ ಹಾಕೋಬೋದು, ಆಮೇಲೆ ಮಡ್ಗಾಡ್ ಹತ್ರ ಹಾಕೋಬೋದು, ನಿಮ್ಮ ಶಾಕ್ ಅಬ್ಜರ್ ಏನು ಬರುತ್ತೆ ಆ ಶಾಕ್ ಅಬ್ಜರ್ಗೂ ಕೂಡ ಇದನ್ನು ಹಾಕೋಬೋದು. ಆಮೇಲೆ ನಿಮ್ಮ ಇಂಜಿನ್ಗೆ ಗಾರ್ಡ್ ಇರುತ್ತೆ, ಮೆಟಲ್ ಗಾರ್ಡು, ಆ ಮೆಟಲ್ ಗಾರ್ಡ್ಗೂ ಕೂಡ ಇದನ್ನು ಹಾಕೋಬೋದು. ಇದು ಏನಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಮೆಮೊರಿ ಕಾರ್ಡ್ನ ಸ್ಟೋರೇಜ್ ಮಾಡೋದಕ್ಕೆ. ಸೊ ಮೆಮೊರಿ ಕಾರ್ಡ್ನ ನಾವು ಇದರಲ್ಲಿ ಇಟ್ಕೋಬೋದು. ಕ್ಯಾಮ್ರಾದಲ್ಲೇ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಕ್ಯಾಮ್ರಾದಲ್ಲಿ ನಾವು ಜಾಸ್ತಿ ಇಟ್ಕೊಳ್ಳೋದ್ರಿಂದ ಅಷ್ಟು ಪರ್ಫಾರ್ಮೆನ್ಸ್ ಸಿಗೋದಿಲ್ಲ. ಯಾಕಂದರೆ ಮೆಮೊರಿ ಕಾರ್ಡ್ ಹೀಟಪ್ ಆಗ್ತಾ ಇರುತ್ತೆ, ಅದರಲ್ಲಿ ಇಟ್ಟಿರಿದಾಗ ಡ್ಯಾಮೇಜಸ್ ಲಿಟ್ಲ್ ಬಿಟ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಕ್ಯಾಮ್ರಾದಲ್ಲೂ ಕೂಡ ಕ್ಯಾಮ್ರಾಮ್ಯಾನ್ಸ್ ಕೂಡ ಯೂಸ್ ಮಾಡ್ಬೇಕಾದ್ರೆ ಮೆಮೊರಿ ಕಾರ್ಡ್ನ ರಿಮೂವ್ ಮಾಡಿನೇ ಇಟ್ಟಿರ್ತಾರೆ. ನನ್ನ ಕ್ಯಾಮ್ರಾದಲ್ಲಿ ನಾನು ಮೆಮೊರಿ ಕಾರ್ಡ್ ರಿಮೂವ್ ಮಾಡಿರಲ್ಲ. ಇವತ್ತಿನವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಕ್ಯಾಮ್ರಾ ತೊಗೊಂಡು 1.5 ವರ್ಷ ಆಯಿತು, ಇವತ್ತಿನವ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಇದು ನಾನು ನಿಮ್ಗೆ ಆವಾಗಲೇ ಹೇಳಿದೆ ಲೆನ್ಸ್ ಗಾರ್ಡ್ ಅಂತ. ಇದು ಕೂಡ ಇನ್ಸ್ಟಾ 360 ಕಂಪ್ನಿಯವ್ರದ್ದೇ ಬರುತ್ತೆ. ಬಟ್ ನಾನು ಅದು ಬಿಟ್ಟು ಇದನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲಲ್ಲಿ ಇರೋದನ್ನ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಫಸ್ಟು ಕ್ಯಾಮ್ರಾ ಓಪನ್ ಮಾಡೋಣ. ತೆಗಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತೆಗೀರಿ, ಇಲ್ಲಾಂದರೆ ಕ್ಯಾಮ್ರಾ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಈ ಕ್ಯಾಮ್ರಾ ಬಂದು ನಿಮಗೆ 360 ವ್ಯೂ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಇದರಲ್ಲಿ ಇನ್ನೊಂದೇನು ಅಂದರೆ ನೀವು ಸೆಲ್ಫಿ ಸ್ಟಿಕ್ಕಲ್ಲಿ ಹಾಕಿ ಕೆಳಗಡೆ ಒಂದು ಸ್ಟ್ಯಾಂಡ್ ಮೌಂಟ್ ಮಾಡಿ ಇಟ್ಟು 360 ವ್ಯೂವಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿ ನೀವು ಒಂದು 360 ವ್ಯೂ ಕ್ಯಾಮ್ರಾನ ರೌಂಡ್ ಹೊಡೆದಾಗ ಕೂಡ ನೀವು ಆ ವಿಡಿಯೋನ ರೆಕಾರ್ಡಿಂಗ್ ಮಾಡ್ಕೋಬೋದು. ತುಂಬ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ, ತುಂಬ ಸೂಪರಾಗಿ ಇದೆ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಲೆನ್ಸ್ಗೆ ಆಲ್ರೆಡಿ ಲೆನ್ಸ್ ಕವರ್ನ ಹಾಕಿದ್ದೀನಿ. ಏನಕ್ಕೆ ಅಂದರೆ ನನಗೆ ತುಂಬ ಸೇಫ್ಟಿ ಇಂಪಾರ್ಟೆಂಟ್ ಇದ್ರದ್ದು. ಸೊ ಬಿದ್ದರೂ ಕೂಡ ಏನೂ ಆಗಬಾರ್ದು ಅನ್ನೋ ರೀಸನ್ಗೆ ಇದಕ್ಕೆ ಫಸ್ಟೇ ನಾನು ಲೆನ್ಸ್ ಕವರ್ನ ಹಾಕಿದ್ದೀನಿ. ಇದನ್ನು ಪಕ್ಕಕ್ಕಿಟ್ಟು ಬಾಕ್ಸಲ್ಲಿ ಇನ್ನೂ ಏನೇನು ಬರುತ್ತೆ ಅಂತ ಚೆಕ್ ಮಾಡೋಣ.
ಇದು ಸಿ ಟೈಪ್ದೊಂದು, ಅದು Insta360 ಅವ್ರದ್ದೇ ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇನ್ನೊಂದು ಬಂದು ಇದ್ರ ಕೇಸಿಂಗ್ ಕೊಟ್ಟಿದ್ದಾರೆ, ಅಂದರೆ ಇದಕ್ಕೆ ಬಾಡಿ ಕೇಸಿಂಗ್ ಅಂತ ಒಂದು ಸಾಫ್ಟ್ ಇದು. ನಾನು ಇದನ್ನು ಓಪನ್ ಮಾಡಿಲ್ಲ, ಯಾಕೆಂದರೆ ನಾನು ಮೆಟಲ್ ಕೇಸ್ ತೊಗೊಂಡಿರೋದ್ರಿಂದ ಇದರಲ್ಲಿ ಕೂಡ ಒಂದು ಪೌಚ್ ಕೊಟ್ಟಿದ್ದಾರೆ, ಹಂಗಾಗಿ ನಾನು ಇದನ್ನು ಓಪನ್ ಮಾಡಿಲ್ಲ. ಒಂದು ಯೂಸರ್ ಮ್ಯಾನ್, ಇದು ಆ್ಯಕ್ಚುಲಿ Insta360 ಅವ್ರದ್ದೊಂದು ಬ್ಯಾಟ್ರಿ ಹೇಗೆ ರಿಮೂವ್ ಮಾಡೋದು ಮತ್ತು ಚಾರ್ಜಿಂಗ್ ಪಾಯಿಂಟ್ ಹೇಗೆ ರಿಮೂವ್ ಮಾಡೋದಕ್ಕೆ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದೆರಡು ಬಂದು ಯೂಸರ್ ಮ್ಯಾನ್ಯಲ್ಸು, ಇದೇನಷ್ಟು ನಮಗೆ ಯೂಸ್ ಇಲ್ಲ. ಒಂದು ಸಾಫ್ಟಾಗಿರೋಂಥ ಬಟ್ಟೆ ಕೊಟ್ಟಿದ್ದಾರೆ, ಅಂದರೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ. ನಾನು ಇದನ್ನೇನು ಓಪನ್ ಮಾಡೋಕ್ಕೋಗಿಲ್ಲ. ಮತ್ತು Insta360 ಅವರು ಸ್ಟಿಕ್ಕರ್ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ, ನೀವು ಬೈಕ್ಗೆ ಅಥವಾ ಕಾರಿಗೆ ಎಲ್ಲರೂ ಹಾಕೋಬೋದು. ತುಂಬ ಚೆನ್ನಾಗಿದೆ ಕೂಡ ಇದನ್ನು ಸ್ಟಿಕ್ಕರ್. ಸ್ನೇಹಿತರೆ, ನಾವಿವಾಗ ನೆಕ್ಸ್ಟು ಅನ್ಬಾಕ್ಸ್ ಮಾಡೋಣ Insta360 ಇನ್ವಿಸಿಬಲ್ ಸ್ಟಿಕ್. ಇದು ಕೂಡ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇದು Insta360 ಅವರ ಇನ್ವಿಸಿಬಲ್ ಸ್ಟಿಕ್ಕು. ನಾನು Insta360 ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ, ಒಂದು ಬ್ರ್ಯಾಂಡ್ ಲೆವೆಲ್ ಅಂತ ಅನ್ನೋದಕ್ಕಿಂತ ಇನ್ನೊಂದೇನೆಂದರೆ ಸ್ವಲ್ಪ ಸೇಫ್ಟಿ ಇರಲಿ ಅನ್ನೋ ರೀಸನ್ಗೆ, ಆ ರೀಸನ್ಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ಬಂದು ಲಾಕ್ ಸಿಸ್ಟಮ್ ಇದೆ, ತುಂಬ ಟೈಟಾಗೇ ಇದೆ, ಪರವಾಗಿಲ್ಲ. ಪ್ರತಿಯೊಂದು ಈ ಥರ ಎಳೆದಾದ್ಮೇಲೆ ಇಲ್ಲಿ ಲಾಕ್ ಅಂತ ಕೊಟ್ಟಿದ್ದಾನೆ ಚಿಕ್ಕದಾಗಿ. ಇದನ್ನು ತಿರುಗಿಸಿದಾಗ ಇದು ಲಾಕ್ ಆಗುತ್ತೆ ಸ್ಟಿಕ್ಕು. ಸೊ ಆಲ್ಮೋಸ್ಟ್ ಯಾವಾಗಲೂ ಕೂಡ ನೀವು ವೀಡಿಯೋ ಮಾಡ್ಕೋಬೇಕಾದ್ರೆ ತಿರುಗಿಸಿ ಲಾಕ್ ಮಾಡಿ. ನನಗೆ ಈ ಸ್ಟಿಕ್ ಬಂದು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಸ್ಟಿಕ್ಕು ಕೂಡ ಆಯಿತು, ಬಟ್ ನಾನು ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನಾವು ನೆಕ್ಸ್ಟ್ ಅನ್ಬಾಕ್ಸ್ ಮಾಡೋಣ ಇದರ ಮೆಟಲ್ ಗಾರ್ಡ್. ಇದರಲ್ಲಿ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಒಂದು ಪೌಚ್ ಬರುತ್ತೆ. ಇದು ಪೌಚ್ ಕೂಡ ಒಂದು ಕ್ವಾಲಿಟಿಲಿ ಚೆನ್ನಾಗಿದೆ, ಸೂಪರಾಗಿದೆ. ಇದು Insta360 ಮೆಟಾಲಿಕ್ ಬಾಡಿ ಕೇಸ್. ಇದನ್ನೇ ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ, ನಾವು ಯೂಸ್ ಮಾಡೋವಾಗ ಅಕಸ್ಮಾತ್ ಏನಾದ್ರು ಕೈ ಸ್ಲಿಪ್ಪಾಗಿ ಇಲ್ಲ ಬೈಕಿಗೆ ಹಾಕಿದಾಗ ಕೆಳಗೆ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೆನ್ಸು ನೀವು ರೀಪ್ಲೇಸ್ ಮಾಡಿಸೋ ಬದಲು ಹೊಸ ಕ್ಯಾಮ್ರಾನೇ ತೊಗೊಂಡ್ಬಿಡ್ಬೋದು. ಆ ರೀಸನ್ಗೋಸ್ಕರ, ಅಷ್ಟೆಲ್ಲ ಆಗಬಾರ್ದು ಪ್ರಾಬ್ಲಮ್ ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನಾವೇನೋ ಹಿಡ್ಕೊಂಡು ಜಸ್ಟ್ ಸುಮ್ಮನೆ ಓಡಾಡ್ತಿರುವಾಗ ಈ ರಬ್ಬರ್ ಕೇಸ್ ಏನು ಲೆನ್ಸಿಗೆ ಏಟ್ ಬೀಳದೇ ಇರಲಿ ಅನ್ನೋದಕ್ಕೋಸ್ಕರ ಈ ರಬ್ಬರ್ ಕೇಸ್ನ ಕೊಟ್ಟಿದ್ದಾರೆ. ಇದು ಕೂಡ ಒಳ್ಳೆ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ, ಥಿಕ್ನೆಸ್ ಆಗೂ ಇದೆ. ಆಲ್ಮೋಸ್ಟ್ ಒಂದು 3 to 4-5 mm ವರೆಗೂ ಇದೆ ಥಿಕ್ನೆಸ್ಸು. ತುಂಬ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಕೂಡ. ಇದು ಬಂದು ಮೆಟಾಲಿಕ್ಕು, ತುಂಬ ಸೂಪರಾಗಿದೆ ಕ್ವಾಲಿಟಿ. ನಿಮಗೆ ಇಲ್ಲಿ ಮೈಕ್ ಕೂಡ ಹಾಕೋಬೋದು. ಮೈಕ್ ಹಾಕೊಳ್ಳೋದಕ್ಕೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಮೇಲೆ ಕೂಡ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ನೀವು ಮೇಲಾದರೂ ಮೈಕ್ ಹಾಕೋಬೋದು, ಇಲ್ಲ ಕೆಳಗಾದರೂ ಮೈಕ್ ಹಾಕೋಬೋದು, ಪ್ರಾಬ್ಲಮ್ ಇಲ್ಲ. ಇಲ್ಲ ನೀವು ಮೇಲ್ಗಡೆ ಲೈಟಿಂಗ್ ಕನೆಕ್ಟ್ ಮಾಡಿಕೊಂಡು ಕೆಳಗೆ ಮೈಕ್ ಇಟ್ಕೊಳ್ತೀರ ಅಂದರೆ ಅದು ನೋಡೋದಕ್ಕೆ ಸೂಪರಾಗಿರುತ್ತೆ, ಒಂದು ಒಳ್ಳೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹಾಕಿ ಕಾಣುತ್ತೆ. ಇನ್ನೊಂದು, ಇದಕ್ಕೆ ನಾವು ಸೆಲ್ಫಿ ಸ್ಟಿಕ್ನ ಇಲ್ಲೇ ಹಾಕೋಬೋದು. ಇದನ್ನು ನಮ್ಮ ಬೈಕ್ ಮೌಂಟೆಡ್ ಏನು ಬರುತ್ತೆ ಅದಕ್ಕೂ ಕೂಡ ಹಾಕೋಬೋದು. ಅದು ಯಾವ ಥರ ಅಂದರೆ ನೋಡಿ, ಸೈಡಲ್ಲಿ ಈ ಥರ ಲಾಕ್ ಕೊಟ್ಟಿದ್ದಾನೆ. ಸೊ ಇದು ಬಂದು ನಿಮಗೆ ಬೈಕ್ ಮೌಂಟೆಡ್ ಏನೇನು ಬರುತ್ತೆ ಅದಕ್ಕೂ ಕೂಡ ಹಾಕ್ಕೊಂಡು ಬೈಕಿಗೆ ಬೇರೆ ಜಾಗದಲ್ಲೂ ಫಿಟ್ ಮಾಡ್ಕೋಬೋದು. ಇಲ್ಲ ನೀವು ಹೆಲ್ಮೆಟ್ಗೂ ಕೂಡ ಇದನ್ನು ಫಿಟ್ಟಿಂಗ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ತುಂಬ ಈಸಿಯಾಗಿ ಕೂಡ ಇದು ನಿಮಗೆ ಮೌಂಟ್ ಆಗುತ್ತೆ. ಇದರಲ್ಲಿ ಇನ್ನೊಂದೇನು ಆಪ್ಷನ್ ಅಂದರೆ, Insta360 ಕ್ಯಾಮ್ರಾಗೆ ಈ ಸೆಲ್ಫಿ ಸ್ಟಿಕ್ ಏನಿದೆ, ನಾವು ಈ ಬಾಡಿ ಕೇಸ್ ಯೂಸ್ ಮಾಡಬೇಕಾದ್ರೆ ಇದು ಇಲ್ಲೇ ಲಾಕ್ ಆಗುತ್ತೆ. Insta360 ಈ ಬಾಡಿವರೆಗೂ ಹೋಗಿ ಟಚ್ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಅದರ ಥ್ರೆಡ್ಡು ಬೇಗ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನಾನು ಅನ್ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಬೈಕ್ ಮೌಂಟೆಡ್. ಇನ್ನು ಬೈಕ್ ಮೌಂಟೆಡ್ ಇದು ಬಂದು ತುಂಬ ಸೂಪರಾಗಿದೆ. ಇದು ಮೆಟಾಲಿಕ್ ಕೇಸ್ ಕೂಡ, ಇದು ಆಲ್ಮೋಸ್ಟು ಮೆಟಾಲಿಕ್ ಬಾಡಿ. ಇದನ್ನು ನಾವು ಬೈಕಿಗೆ ಯಾವ ಜಾಗದಲ್ಲೂ ಬೇಕಾದ್ರೂ ಹಾಕೋಬೋದು. ಬೈಕ್ ಶಾಕ್ ಅಬ್ಜರ್ ಏನು ಬರುತ್ತೆ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಆಲ್ಮೋಸ್ಟ್ ಬೈಕ್ ಶಾಕ್ ಅಬ್ಜರ್ ಏನು ಸೈಜ್ ಬರುತ್ತೆ ಆ ಸೈಜ್ ಲೆವೆಲ್ಗೆ ಇದನ್ನು ಕೊಟ್ಟಿದ್ದಾನೆ ರಿಂಗು. ಇದಕ್ಕಿಂತ ದಪ್ಪ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಕೂಡ ತುಂಬ ಈಸಿಯಾಗಿ ಓಪನ್ ಆಗುತ್ತೆ.
ಆಲ್ಮೋಸ್ಟ್ ಇಷ್ಟಕ್ಕಿಂತ ಜಾಸ್ತಿ ದೊಡ್ಡ ಸೈಜು ಯಾವ ಶಾಕ್ ಅಬ್ಸರ್ವ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಶಾಕ್ ಅಬ್ಸರ್ವ್ ಲೆವೆಲ್ವರೆಗೂ ಕೊಟ್ಟಿದ್ದಾರೆ. ಒಂದು ಬೈಕ್ ಶಾಕ್ ಅಬ್ಸರ್ವ್ ಏನು ಬರುತ್ತೆ ಆ ಲೆವೆಲ್ವರೆಗೂ ಕೊಟ್ಟಿದ್ದಾರೆ. ಇದ್ರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವು ತೆಗೆದು ರಿಮೂವ್ ಮಾಡಿ ಕೂಡ ಇಟ್ಕೋಬೋದು, ಸಪ್ರೇಟಾಗಿ ಕೂಡ ಇಟ್ಕೋಬೋದು. ನೋಡಿ, ಸಪ್ರೇಟಾಗಿ ಬರುತ್ತೆ. ಇದರ ಸ್ಕ್ರೂ ಥ್ರೆಡ್ಡಿಂಗ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ತುಂಬ ಸೂಪರಾಗಿದೆ ಕೂಡ ಇದ್ರ ಬಿಲ್ಡ್ ಕ್ವಾಲಿಟಿ. ಇರೋ ಮೆಟಾಲಿಕ್ ಕೇಸ್ ಬಂದು ನಾವು ಬೈಕಿಗೆ ಯೂಸ್ ಮಾಡೋದು ತುಂಬ ಈಸಿಯಾಗಿದೆ. ಇನ್ನೊಂದೇನು ಅಂದರೆ ಆಲ್ಮೋಸ್ಟು ನೀವು ಇವಾಗ ಫ್ರಂಟಲ್ಲಿಟ್ಟು ಯೂಸ್ ಮಾಡ್ಕೊಳ್ತಾ ಇರ್ತೀರ, ಇವಾಗ ನೀವು ವೀವ್ ಆಗಬೇಕು ಅಂದಾಗ ಸೊ ಇದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟು ಲೆನ್ಸ್ ಗಾರ್ಡು. ಸ್ನೇಹಿತರೆ, ನಾನು ಇದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ, ನಾವು ಬೈಕ್ ರೈಡ್ ಮಾಡೋವಾಗ ಸಣ್ಣ ಪುಟ್ಟ ಕಲ್ಲು ಹೊಡೆಯುತ್ತೆ. ಸೊ ಲೆನ್ಸ್ ಗಾರ್ಡು ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ 3500 ನಾನು ಇನ್ವೆಸ್ಟ್ ಮಾಡೋದಕ್ಕಿಂತ 1500 ರೂಪೀಸ್ ಇನ್ವೆಸ್ಟ್ ಮಾಡೋದು ಬೆಟರ್ ಅನ್ನಿಸ್ತು. ಸೊ ಆ ರೀಸನ್ಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಮೆಮೊರಿ ಕಾರ್ಡ್ ಕೇಸು. ನಂದು ಕ್ಯಾಮ್ರಾ ಮೆಮೊರಿ ಕಾರ್ಡ್ ಆಗಿರ್ಬೋದು, ಆಮೇಲೆ ಪೆನ್ ಡ್ರೈವ್ ಆಗಿದೆ, ಪೆನ್ ಡ್ರೈವ್ ಕೂಡ ಸ್ಟೋರ್ ಮಾಡ್ಕೋಬೋದು. ಇದು ಕೂಡ ಒಂದು ಮೆಟಾಲಿಕ್ ಬಾಡಿ, ಪ್ಲಾಸ್ಟಿಕ್ಕೇ ಬಟ್ ಒಳ್ಳೆ ಮೆಟಾಲಿಕ್ ಬಿಲ್ಡ್ ಟೈಪು ಸಕ್ಕದಾಗಿ ಮಾಡಿದ್ದಾರೆ ಕೇಸು. ನೋಡಿ, ನಾನು ಆಲ್ರೆಡಿ ಒಂದು ಪೆನ್ ಡ್ರೈವು, ಒಂದು ಮೆಮೊರಿ ಕಾರ್ಡ್ ಗಾರ್ಡ್ ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅದೆಲ್ಲನೂ ಕೂಡ ಒಂದು ಸತಿ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನು ಇವಾಗ ನೆಕ್ಸ್ಟು ಬೈಕ್ ರೈಡ್ಗೆ ಏನಾದ್ರು ಯೂಸ್ ಮಾಡ್ತೀನಿ ಅಂದರೆ ಜಸ್ಟ್ ಇದನ್ನು ಫ್ರಂಟ್ ಹ್ಯಾಂಡಲ್ಗೂ ಕೂಡ ಲಾಕ್ ಮಾಡ್ಕೋಬೋದು. ಇಲ್ಲ ನನ್ನ ಲೆಗ್ ಸೈಡಿಂದ ವೀಡಿಯೋ ಮೂವ್ ಮಾಡಬೇಕು ಅಂದರೆ, ವೀಡಿಯೋ ತೆಗಿಬೇಕು ಅಂದರೆ ನನ್ನ ಮುಂದೆ ಮಡ್ಗಾಡ್ ಹತ್ರ ಇಂಜನ್ ಗಾರ್ಡ್ ಏನಿದೆ ಆ ಇಂಜನ್ ಗಾರ್ಡ್ಗೂ ಕೂಡ ಇದನ್ನು ಹಾಕೋಬೋದು. ಇಂಜನ್ ಗಾರ್ಡ್ ಹಾಕಿ ಇದನ್ನು ನಾವು ಜಸ್ಟು ಈ ಥರ ಕೂಡ ಸ್ಟ್ರೈಟ್ ಕೂಡ ಮಾಡಿ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದನ್ನು ಇವಾಗ ಸೆಲ್ಫಿ ಸ್ಟಿಕ್ಕಿಗೆ ಹಾಕ್ತೀನಿ. ಸೊ ನೋಡಿ, ಸೆಲ್ಫಿ ಸ್ಟಿಕ್ಕಿಗೆ ತುಂಬ ಈಸಿಯಾಗಿ ಮೌಂಟ್ ಆಗುತ್ತೆ ಇದು. ಸೊ ಇದು ನಾನು Insta360 ಪರ್ಚೇಸ್ ಮಾಡಿರೋಂಥ ಮೆಟೀರಿಯಲ್ಸು. Insta360ಗೆ ನನಗೆ ಬೇಕಾಗಿರೋಂಥ ಪರ್ಚೇಸ್ ಮಾಡಿರೋಂಥ ಮೆಟೀರಿಯಲ್ಲು. ಸ್ನೇಹಿತರೆ, ಟೋಟಲಾಗಿ ಇದಕ್ಕೆ ಖರ್ಚಾಗಿರೋಂಥ ಪ್ರೈಸಸ್ ಹೇಳ್ತೀನಿ. ಕ್ಯಾಮ್ರಾ ಬಂದು 45,000. ಇದು ಮೆಟಾಲಿಕ್ ಬಾಡಿ ಏನಿದೆ ಇದು ಬಂದು 3,000. ಇದು Insta360 ಸ್ಟಿಕ್ ಬಂದು 3,500. ಮೆಮೊರಿ ಕಾರ್ಡ್ ಸ್ಟೋರ್ ಬಂದು ಇದು ಬಂದು ನಮಗೆ ಬಿದ್ದಿರೋದು ಜಸ್ಟ್ 250 ರೂಪೀಸು. ಇದು ಗಾಡಿ ಮೌಂಟೆಡ್ ಏನಿದೆ, ಬೈಕ್ ಮೌಂಟೆಡ್ ಏನಿದೆ ಇದು ಬಂದು 1800 ರೂಪಾಯಿ. ಇದು ಲೆನ್ಸ್ ಬಂದು ನಾನು ಲೋಕಲ್ದು ತೊಗೊಂಡಿದ್ದೀನಿ, ಅಂದರೆ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ತೊಗೊಂಡಿದ್ದೀನಿ. Insta360 ಇದು ಬಂದು ಆಲ್ಮೋಸ್ಟ್ 3500 ರೂಪೀಸ್ ಇತ್ತು. ಸೊ ಇದು ಬಂದು ನನಗೆ 1500 ರೂಪೀಸಲ್ಲೇ ಸಿಕ್ತು. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಒಂದು ಕ್ಯಾಮ್ರಾ ಬಜೆಟ್ ಇಷ್ಟ ಆಗಿದೆ ನನಗೆ. ಆ್ಯಕ್ಚುಲಿ ಸ್ಟ್ಯಾಂಡ್ ಬಂದಿಲ್ಲ, ಇದು ಏನು ನಾನು ನಿಲ್ಸಿದ್ದೀನಿ ಸ್ಟ್ಯಾಂಡು, ಇದು ಬಂದು ನನ್ನ ಕ್ಯಾಮ್ರಾ ಗಿಂಬಲ್ ಸ್ಟ್ಯಾಂಡ್. ಇದು ಈ ಸ್ಟ್ಯಾಂಡು ನಿಮಗೆ ಬೇಕು ಅಂದರೆ ಇದ್ರದ್ದು ಕೂಡ ನಿಮಗೆ ಸಿಗುತ್ತೆ. Insta360 ಸಿಗೋಲ್ಲ, ಬಟ್ ಮೆಟಾಲಿಕ್ ಸ್ಟ್ಯಾಂಡೇ ಸಿಗುತ್ತೆ, ಅದು ಕೂಡ 1500 ರೂಪೀಸು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಪರ್ಚೇಸ್ ಮಾಡಿರೋವಂಥ Insta360 ಟೋಟಲ್ ಪ್ರೈಸ್ ಇಷ್ಟು. ಪ್ರೈಸಸ್ ನನಗೆ ಲೆಕ್ಕ ಹಾಕಿಲ್ಲ, ನೀವೇ ಲೆಕ್ಕ ಹಾಕ್ಕೊಂಡ್ಬಿಡಿ. ಇನ್ನೊಂದೇನು ಅಂದರೆ, ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ದಯವಿಟ್ಟು ಮರಿಬೇಡಿ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಫ್ರೆಂಡ್ಸ್.